ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡ್ರೀಮಿ ವೈಬ್ಸ್ ವಿತ್ ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಬಂದು ಶುಕ್ರವಾರದಿಂದ ದಿವಸ ಗುರುವಾರದ ವ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ. ಸೊ ನಾನು ಮೊದಲನೇದಾಗಿ ಮುಖವಾಡಕ್ಕೆ ಡೆಕೋರೇಷನ್ ಯಾವ ರೀತಿ ಮಾಡೋದು ಅನ್ನೋದನ್ನು ಅರೇಂಜ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಿಮಗೆ ಗಂಗೆ ಶಾಪಲ್ಲೆಲ್ಲ ಸ್ಟಿಕ್ ಆನ್ದು ನಿಮಗೆ ಸಿಗುತ್ತೆ ಜ್ಯುವೆಲ್ರಿನೆಲ್ಲ ಅಂಟಿಸೋದಕ್ಕೆ. ನಾನಿಲ್ಲಿ ಒಂದು 2 ನಾರ್ಮಲ್ ಜ್ಯುವೆಲ್ರಿನ ನೆಕ್ಲೆಸ್ ಡಿಸೈನ್ನ ತೊಗೊಂಡು ಅದನ್ನ ಯಾವ ಅಳತೆಗೆ ಬೇಕೋ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ನೋಡಿ ಮಾರ್ಕೆಟ್ಗಳಲ್ಲಿ ತುಂಬ ಕಾಸ್ಟ್ಲಿದು ಅರೌಂಡ್ 4000 5000 ಆ ಥರ ಜ್ಯುವೆಲ್ರಿ ಎಲ್ಲ ಹಾಕಿ ಎಲ್ಲ ಮಾಡ್ತಾರೆ. ಸೊ ಅಷ್ಟೊಂದು ಕಾಸ್ಟ್ಲಿನೆಲ್ಲ ಯೂಸ್ ಮಾಡೋದಕ್ಕೆ ಸೊ ಎಲ್ರಿಗೂ ಬಜೆಟ್ ಪ್ರಾಬ್ಲಮ್ ಇರುತ್ತಲ್ವ. ಸೊ ನಾನಿಲ್ಲಿ ಸಿಂಪಲಾಗಿ ನಾರ್ಮಲಾಗಿ ಗಂಗೆ ಶಾಪಲ್ಲಿ ಇದು ಜ್ಯುವೆಲ್ರಿಗಳು ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಇಯರಿಂಗ್ಸು ಅಲ್ಲೇ ಸಿಕ್ತು. ಸೊ ಇದು 120 ರುಪೀಸ್ ಅನಿಸುತ್ತೆ. ಅದನ್ನು ಇಲ್ಲಿ ನಾನು ಸ್ಟಿಕ್ ಮಾಡಿದ್ದೀನಿ. ಮಿಕ್ಕಿದ್ದು 2 ಜ್ಯುವೆಲ್ರಿನ ನಾನು ನಾರ್ಮಲಾಗಿ 500 ಒಳಗಡೆ ಇರೋ ಜ್ಯುವೆಲ್ರಿನ ತೊಗೊಂಡು ಯಾವ ಅಳತೆ ಬೇಕು ಅದೇ ಅಳತೆಗೆ ಇದನ್ನ ಕಟ್ ಮಾಡಿಕೊಂಡು ಈ ಸ್ಟಿಕ್ ನಮಗೆ ಸಿಗುತ್ತಲ್ವ, ಆ್ಯಕ್ಚುಲಿ ಇದನ್ನ ಸಾಫ್ಟಾಗಿ ಮಾಡ್ಕೊಳ್ಳಿ. ಹಾಗೆ ಹಾಕಿ ಕಿತ್ತಿ ಹಣಿಸ್ಬಿಟ್ರೆ ಜ್ಯುವೆಲ್ರಿ ಎಲ್ಲ ಬಿದ್ದೋಗ್ಬಿಡುತ್ತೆ. ಸೊ ಇದನ್ನು ನಾವು ಹೇಗೆ ಮಾಡಬೇಕು ಅಂದರೆ ನೀಟಾಗಿ ಅದನ್ನು ನಾವು ಹಿಟ್ಟು ಹೇಗೆ ಕಲಿಸ್ಕೊತೀವೋ ಆ ಥರನ ತೊಗೊಂಡ್ಬಿಟ್ಟು ನೀಟಾಗಿ ಸಾಫ್ಟ್ ಮಾಡ್ಕೊಳ್ಬೇಕು. ಸಾಫ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಇವಾಗ ನಾವೇನು ಸ್ಟಿಕ್ ಮಾಡಿರ್ತೀವೋ ಅದು 1 ವರ್ಷ ಆದರೂ ನಾವೇ ಆಗಿ ಕಿತ್ತರೂ ಸಹ ಅದು ಬರೋದಿಲ್ಲ. ನಾನು ಲಾಸ್ಟ್ ಇಯರು ಡೆಕೋರೇಷನ್ ಮಾಡಿದ್ದು ಇದೇ ರೀತಿ. ಸೊ ನಾನು ಈ ಇಯರೇ ಅದನ್ನ ರಿಮೂವ್ ಮಾಡಿದ್ದು, ಅಲ್ಲಿವರೆಗೂ ನಾನು ರಿಮೂವ್ ಮಾಡಿರಲಿಲ್ಲ. ಸೊ ನೋಡಿ ಈಗ ನೀಟಾಗಿ ಸ್ಟಿಕ್ ಆಗುತ್ತೆ. ಸೊ ಇದಕ್ಕೋಸ್ಕರ ನೀವು ಮಾರ್ಕೆಟಲ್ಲೆಲ್ಲ ಹೋಗಿ ಆ ರಶಲ್ಲಿ ಸಾವಿರಾಂತರ ರೂಪಾಯಿ ಎಲ್ಲ ಕೊಟ್ಟು ಹಾಕಿಸ್ಕೊಳ್ಳೋದ್ಕಿಂತ ಸೊ ಇದು ಸಿಂಪಲಾಗಿ ನಾವೇ ಲಕ್ಷ್ಮಿಗೆ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡ್ಬಿಡ್ಬೋದು. ಅರೌಂಡ್ 1000 ಸಹ ಖರ್ಚಾಗೋದಿಲ್ಲ ನಮಗೆ. ಬಟ್ ಈಗ ನಾವು ರೀಯೂಸು ಕೂಡ ಮಾಡ್ಕೋಬೋದು. ಬೇರೆ ಬೇರೆ ಜ್ಯುವೆಲ್ರಿನೂ ಬೇಕಾದ್ರೆ ಹಾಕ್ಕೊಳ್ಬೋದು. ನಾರ್ಮಲಾಗಿ ಅವರು ಆ್ಯಂಟಿಕ್ ಯೂಸ್ ಮಾಡ್ತಾರೆ, ಕಲರೆಲ್ಲ ಹೋಗಬಾರ್ದು ಆ ಥರದ್ದು. ಸೊ ಇದು ಸಹ ನಾನು 1 ವರ್ಷ ಆಯಿತು ಯೂಸ್ ಮಾಡಿದ್ದೀನಿ, ಯಾವುದೇ ರೀತಿ ಕಲರ್ ಶೇಡ್ ಆಗಿಲ್ಲ. ನಾನು ಲಾಸ್ಟ್ ಇಯರು ಯಾವ ರೀತಿ ಯೂಸ್ ಮಾಡಿದ್ನೋ ಈ ಇಯರು ಅದೇ ನಾನು ರಿಮೂವ್ ಮಾಡಿ ಮತ್ತೆ ವಾಶ್ ಮಾಡಿ ಮತ್ತೆ ಅದನ್ನೇ ಇವಾಗ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ಈ ಸ್ಟಿಕ್ ಸಿಗುತ್ತಲ್ಲ ಇದರಿಂದ. ಸೊ ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ, ಹಾಗೆ ಚೆನ್ನಾಗಿದೆ. ನಾವೇನು ಡೈಲಿ ಏನು ವಾಶ್ ಮಾಡೋಕ್ಕೆ ಹೋಗಲ್ಲ ಅಲ್ವಾ. ಸೊ ಅಕೇಶನ್ ಒಂದ್ಸತಿ ನಾವು ವರ್ಷಕ್ಕೊಂದ್ಸತಿ ಎಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಲಕ್ಷ್ಮಿಗೆ ಮುಖಪದ್ಮಕ್ಕೆಲ್ಲ ಅಲಂಕಾರ ಮಾಡ್ತೀವಲ್ವ. ಸೊ ಅದರಿಂದ ಏನು ಇದಾಗಲ್ಲ. ಸೊ ಸ್ಟೋನ್ದು ನನಗೆ ಇಲ್ಲಿ 2 ಅವೈಲೇಬಲ್ ಇತ್ತು, ಶಾಪಲ್ಲಿ ತೊಗೊಂಡು ಬಂದಿದ್ದೆ. ಸ್ಟೋನ್ದೆಲ್ಲ ಅಂಟಿಸಿ ಮತ್ತು ಮೂಗುತಿ ಎಲ್ಲ 2 ಕಡೆನೂ ಮೂಗುತಿ ಇಟ್ಟು ಇದೇ ನಾನು ಜ್ಯುವೆಲ್ರಿ 2 ಸೆಟ್ ತೊಗೊಂಡಿದ್ನಲ್ಲ ಅದರದ್ದು 2 ಸೆಟ್ಟಲ್ಲಿ ಒಂದು ನೆಕ್ಲೆಸ್ ಥರ ಇದೆಯಲ್ಲ, ಸೊ ಅದನ್ನ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಈ ರೀತಿ ಅಂಟಿಸಿದ್ದೀನಿ. ಸೊ ನಮ್ಮದು ನೋಡಿ ಫೈನಲಿ ಎಲ್ಲನೂ ಅಂಟಿಸಿ ಆದಮೇಲೆ ತುಂಬ ನೋಡೋಕ್ಕೂ ನಮಗೂ ಖುಷಿ ಆಗುತ್ತೆ. ನಾವು ಏನೋ ಒಂದು ಡೆಕೋರೇಟಿವ್ ಆಗಿ ಲಕ್ಷ್ಮಿಗೆ ಅಲಂಕಾರ ಮಾಡಿದ್ದೀವಲ್ವ ಅಂತ ಅನಿಸುತ್ತೆ. ಸೊ ಫೈನಲಿ ನೋಡಿ ನಮ್ಮದು ಮುಖಪದ್ಮ ಲಕ್ಷ್ಮಿಗೆ ಏನೇ ನಾವು ಜ್ಯುವೆಲ್ರಿನೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ನಾನು ಸ್ವಲ್ಪ ಫೇಸ್ನ ಸ್ವಲ್ಪ ಎಲ್ಲೋ ಶೇಡ್ ಕಲರಾಗಿ ಮಾಡಿದ್ದೀನಿ ಫೇಸ್ನ. ಸೊ ನೋಡಿ ಇವಾಗ ನಮ್ಮದು ಲಕ್ಷ್ಮಿ ಮುಖವಾಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೊ ಇವಾಗ ಇದಕ್ಕೆ ಇದೆಲ್ಲ ನಾರ್ಮಲಾಗಿ ಮಾರ್ಕೆಟಲ್ಲೆಲ್ಲ ಅವೈಲೇಬಲ್ ಇದೆ. ಸೊ ಇದ್ರ ಮೇಲೆ ಇನ್ನೊಂದು ರಿಂಗು ಸಹ ಸಿಗುತ್ತೆ, ಬಟ್ ನನಗೆ ಅದು ಸಿಕ್ಕಲಿಲ್ಲ. ಸೊ ಅದಕ್ಕೋಸ್ಕರ ನಾನೇ ಇಲ್ಲಿ ಒಂದು ಕ್ರಿಯೇಟಿವಿಟಿಯಾಗಿ ಮಾಡೋಣ ಅಂತ ಇದನ್ನು ಇವಾಗ ಫಸ್ಟು ಟ್ಯಾಗ್ ಮಾಡ್ಕೊಂಡು ಬಿಡೋಣ. ಇದನ್ನು ನೋಡಿ ಹಿಂದ್ಗಡೆಯಿಂದ ನಮ್ಗೆ ಆಲ್ರೆಡಿ ಒಂದು ಕೊಕ್ಕಿ ಕೊಟ್ಟಿರ್ತಾರಲ್ವ ದಾರ ಹಾಕ್ಕೊಳ್ಳೋದಕ್ಕೆ, ಲಕ್ಷ್ಮಿಗೆ ಕಾಯಿಗೆ ಕಟ್ಟೋಕ್ಕೆ ಅಂತ ಕೊಟ್ಟಿರ್ತಾರಲ್ವ. ಸೊ ಅದಕ್ಕೆ ಇದನ್ನು ನಾವೇನು ಕೊಂಡೆ ಇಟ್ಕೊಂಡಿದ್ದೀವಿ ರಿಂಗ್ ಕೊಂಡೆ, ಕ್ಲಾಸಿಕಲ್ ಡ್ಯಾನ್ಸಲ್ಲೆಲ್ಲ ಸಾಮಾನ್ಯವಾಗಿ ತುಂಬ ಯೂಸ್ ಮಾಡ್ತಾರಲ್ವ ಇದನ್ನ. ಸೊ ಇದನ್ನು ಒಂದು ಟ್ಯಾಗ್ ಮಾಡಿಬಿಟ್ಟಿದ್ದೀನಿ. ಸೊ ಇದೊಂದು ಟ್ಯಾಗ್ ಆದಮೇಲೆ ಫ್ರಂಟಲ್ಲಿ ನಾವು ಟರ್ನಿಂಗ್ ಮಾಡಿದಾಗ ಅದು ಗ್ರಿಪ್ ಸಿಗಲ್ಲ ನೋಡಿ, ಸ್ವಲ್ಪ ಗ್ರಿಪ್ ಸಿಗಬೇಕು. ಸೊ ಅದಕ್ಕೋಸ್ಕರ ಅಲ್ಲಿ ಹಾಗೆ ಲೂಸ್ ಆಗಿಬಿಡುತ್ತಲ್ವ ನೋಡಿ, ಹಾಗೆ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೊಂದು ದಾರ ಹಾಕ್ಬಿಟ್ಟು ನೀಟಾಗಿ ಹಿಂದ್ಗಡೆಗೆ ಒಂದು ಟ್ಯಾಗ್ ಮಾಡ್ಕೊಂಬಿಡೋಣ. ಇದು ತುಂಬ ಈಸಿ ಇದೆ. ಈಗೇನು ಎಲ್ಲ ಶಾಪ್ಗಳಲ್ಲಿ ನಮಗೆ ಬಳೆ ಶಾಪ್ಗಳೆಲ್ಲ ನಮಗೆ ಅವೈಲೇಬಲ್ ಸಿಗುತ್ತೆ. ಸೊ ಸಿಕ್ಕಿಲ್ಲ ಅಂದರೆ ಮೀಶೋದಲ್ಲೂ ಸಹ ಅವೈಲೇಬಲ್ ಇದೆ, ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಇದು. ಸೊ ಇದನ್ನೆಲ್ಲ ಆದಮೇಲೆ ಇದ್ರ ಮೇಲ್ಗಡೆಗೆ ಒಂದು ಡಿಸೈನ್ ಹಾಕಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಬ್ಯಾಂಗಲ್ ಸ್ಟೋರಲ್ಲಿ ಈ ಥರದೊಂದು
ಆಕ್ಸೆಸರೀಸ್ ಸಿಗುತ್ತಲ್ವ, ಯಾವ ಕಲರ್ ಬೇಕು ನಿಮಗೆ ಚಾಯ್ಸ್ಗೆ ತೊಗೋಬೋದು. ನಾನಿಲ್ಲಿ ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಸೊ ಇದನ್ನು ಇವಾಗ ನಾನು ಆಲ್ರೆಡಿ ಒಂದು ಕೊಂಡೆ ಯೂಸ್ ಮಾಡಿದ್ದೀನಲ್ವ ದೇವಿಗೆ, ಸೊ ಅದ್ರ ಮೇಲ್ಗಡೆ ಸ್ಟಿಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದರಲ್ಲೇ ನಮಗೆ ನೋಡಿ ಈ ಥರ ಎರಡನ್ನೂ ಅದ್ರ ಮೇಲೆ ಇಟ್ಟರೆ ನೋಡೋಕ್ಕೂ ಚೆಂದ ಕಾಣುತ್ತೆ. ಈ ಥರ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಲಕ್ಷ್ಮಿಗೆ ಅಲಂಕಾರಕ್ಕೂ ಚೆನ್ನಾಗಿ ಕಾಣುತ್ತೆ. ಸೊ ಇದರಲ್ಲೇ ಎರಡು ಒಕ್ಕು ಕೊಟ್ಟಿರ್ತಾರೆ, ಅದಕ್ಕೆ ನಾವು ದಾರ ಹಾಕಿ ಈ ಥರ ಟ್ಯಾಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಾರದ ಸಹಾಯದಿಂದ ನಾನು ಏನು ಮುಕ್ಕೋಡೋಕ್ಕೆ ಮೇಲ್ಗಡೆ ಹಾಕಿದ್ದೀನಲ್ಲ ಇದ್ರ ಮೇಲ್ಗಡೆಗೆ ಕಟ್ಕೊಂಡ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಏನೋ ಒಂದು ಡೆಕೋರೇಟಿವ್ ಆಗಿ ಮಾಡಿದ್ದೀವಿ ಅನ್ನೋದು ನಮಗೂ ಖುಷಿ ಆಗುತ್ತೆ. ರಿಯಲ್ ಫ್ಲವರ್ನೇ ಬಳಸ್ಬೋದು. ಸೊ ನಾವು 3 ಡೇಸು ಇರೋದ್ರಿಂದ 3 ಡೇಸ್ ತನಕ ಹೂವು ಇರಲ್ಲ, ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ದೀನಿ. ಸೊ ನೋಡಿ ಇವಾಗ ಇದನ್ನು ಹಾಗೆ ಕೂಡ ನಾವು ಕಟ್ಕೊಂಡು ಬಿಡ್ಬೋದು ದಾರದಲ್ಲಿ, ಟ್ಯಾಗಿಂಗ್ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ. ನಾನಿಲ್ಲಿ ಗ್ಲೂಗನ್ನು ಸಹಾಯದಿಂದ ನೋಡಿ ಸ್ವಲ್ಪ ಗಮ್ನ ಬಿಸಿ ಮಾಡ್ಕೊಂಡಿರ್ತೀನಿ. ಅದರ ಸ್ಟಿಕ್ ಕಾರ್ನಲ್ಲಿ ಕೊಟ್ಟಿರ್ತಾರಲ್ವ, ಆ ಸ್ಟಿಕ್ನ ಬಿಸಿ ಮಾಡಿ ಈ ಥರ ಜಾಯಿನ್ ಮಾಡ್ಕೊಂಬಿಡೋಣ. ನಾನು ಸ್ಟಿಕ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬ ಚೆನ್ನಾಗಿ ಸ್ಟಿಕ್ ಆಯಿತು. ಅದು ಬಿಸಿಗೇ ಅದು ಅಂದ್ಕೊಂಡು ಬಿಡುತ್ತೆ. ಸೊ ಇದಾದಮೇಲೆ ನೋಡಿ ಇದೆಲ್ಲ ನೀಟಾಗಿ ಕವರ್ ಆಯಿತು. ನಮಗೆ ಅಲ್ಲಿ ದಾರ ಕೊಟ್ಟಿರ್ತಾರಲ್ವ, ಸೊ ಆ ದಾರ ಸಹಾಯದಿಂದನೂ ಬೇಕಾದ್ರೆ ನೀವು ಹಿಂದ್ಗಡೆಯಿಂದ ಟ್ಯಾಗ್ ಮಾಡ್ಬೋದು. ಸೊ ಫೈನಲಿ ನಮ್ಮದು ಲಕ್ಷ್ಮಿದು ಮುಖ ಪದ್ಮ ರೆಡಿ ಆಯಿತು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಲಕ್ಷ್ಮಿ ಮುಖವಾಡ ನಮಗೆ. ಸೊ ಇದಾದಮೇಲೆ ನಾವು ಲಕ್ಷ್ಮಿಗೆ ಸ್ಯಾರಿ ಉಡಿಸಿ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಒಂದು ಮಾರಷ್ಟು ನಾನು ಸೆರಗನ್ನ ಬಿಟ್ಟು ಉಳಿದಿದ್ದೇನು ನರಿಗೆಗಳಿದೆಯೋ ಅದನ್ನೆಲ್ಲ ನಾನು ನೀಟಾಗಿ ಸಣ್ಣದಾಗಿ ನಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಇದ್ರದ್ದು ತುಂಬ ವೀಡಿಯೋಸ್ಗಳು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಾನಿಲ್ಲಿ ನಾರ್ಮಲಾಗಿ ಸ್ಟ್ಯಾಂಡೆಲ್ಲ ಏನೂ ಬಳಸ್ತಾ ಇಲ್ಲ, ಬರೀ ಒಂದು ಬೌಲ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಲಕ್ಷ್ಮಿಗೆ ಸೀರೆ ಉಡಿಸ್ಬೋದು ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ಸಹ ತುಂಬ ವಿಡಿಯೋಗಳಲ್ಲಿ ಮಾಡಿದ್ದೀನಿ, ಬೌಲ್ಸ್ ಬಳಸಿ ಯಾವ ಥರ ಯೂಸ್ ಮಾಡೋದು, ಮಣೆ ಮೇಲಿಟ್ಟು ಯೂಸ್ ಮಾಡೋದು, ಒಂದು ಸ್ಟ್ಯಾಂಡು ಯೂಸ್ ಮಾಡಿ ಯಾವ ಥರ ಮಾಡೋದು ಅಂತ. ನಾನಿಲ್ಲೇನು ನರಿಗೆಗಳು ಇಟ್ಕೊಳ್ತಾ ಇದ್ದೀನಿ, ಬಾರ್ಡ್ರ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಒಂದು ಲೈನ್ ಎಳ್ಕೊಂಡ್ಬಿಟ್ರೆ ನಾವು ಹೇಗೆ ಲೈನ್ ಎಳ್ಕೊಂಡಿರ್ತೀವೋ ಅದೇ ರೀತಿ ಉಳ್ಕೊಳ್ಳುತ್ತೆ. ಸೊ ನಮಗೆ ಏನಾಗುತ್ತೆ ಅಂದರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ನರಿಗೆಗಳು. ನಮ್ಗೆ ಉಟ್ಕೊಳ್ಳೋದ್ಕಿಂತ ದೇವ್ರಿಗೆ ಉಡ್ಸೋದ್ರಲ್ಲೇ ಏನೋ ಒಂದು ಖುಷಿ ಇರುತ್ತೆ, ತುಂಬ ಚೆನ್ನಾಗಿ ಬರಬೇಕು ಅಂತಲೇ ಅಲ್ವಾ ಎಲ್ಲರೂ ಮಾಡ್ತೀವಿ. ಸೊ ಇದಾದಮೇಲೆ ಅಲ್ಲಿ ಒಂದು ಪಿನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಂದು ಕ್ಲಿಪ್ ಸಹಾಯದಿಂದನೂ ಹಾಕೋಬೋದು. ಕ್ಲಿಪ್ ಹಾಕ್ಕೊಂಡ್ರೆ ಅಷ್ಟು ಗ್ರಿಪ್ ಸಿಗೋಲ್ಲ ಅಂತ ನನಗನ್ನಿಸುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಪಿನ್ನನ್ನೇ ಯೂಸ್ ಮಾಡಿದ್ದೀನಿ. ಏಕೆಂದರೆ ಕ್ಲಿಪ್ ಹಾಕ್ಕೊಂಡ್ರೆ ನಾವು ಸ್ಯಾರಿನ ಮೇಲೆ ಎತ್ತಿದಾಗ ಆ ಪ್ಲೀಟ್ಸ್ ಎಲ್ಲ ಹಿಂದೆ ಮುಂದೆ ಆಗಿಬಿಡುತ್ತೆ. ಸೊ ಪಿನ್ ಹಾಕಿ ಸ್ಟಿಫಾಗಿ ನೀಟಾಗಿ ಕೂರಿಸ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಅದು ಉಡ್ಸೋದಕ್ಕೂ ಈಸಿ ಆಗುತ್ತೆ. ಸೊ ನೋಡಿ ಇದೆಲ್ಲ ಆದಮೇಲೆ ಮಿಡಲಲ್ಲಿ ನಮಗೆ ಎಷ್ಟು ಅಳತೆ ಬೇಕು ಲೆಂತು ಅಲ್ಲಿಗೆ ಎಲ್ಲ ಅಳತೆ ಮಾಡಿಕೊಂಡು ಪಿನ್ ಹಾಕ್ಕೊಳ್ತೀವಿ. ಕ್ಲಿಪ್ಪು ಕೂಡ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಕ್ಲಿಪ್ನ ಬಳಸ್ತಾ ಇಲ್ಲ, ಪಿನ್ನೇ ಹಾಕ್ಕೊಳ್ತೀನಿ. ಸೊ ಅಳತೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲರೂ ನೈಟೆಲ್ಲ ನಿದ್ದೆಗಿಟ್ಟು ತಾಯಿಗೆ ಲಕ್ಷ್ಮಿಗೆ ರೆಡಿ ಮಾಡ್ತೀವಲ್ವ. ಸೊ ಸ್ವಲ್ಪ ಅರ್ಲಿ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು ಅನಿಸುತ್ತೆ. ನಾನು ನಾರ್ಮಲಾಗಿ ಎಲ್ಲ ನರಿಗೆ ಎಲ್ಲ ಮಾಡ್ಕೊಂಡಿದ್ದೀನಿ. ಮನೆ ಮೇಲೆ ಮುತ್ಕದ ಎಲೆ ಇಟ್ಟಿದ್ದೀನಿ, ಅದ್ರ ಮೇಲೆ ಲಕ್ಷ್ಮಿದು ಏನು ನಾವು ರಂಗೋಲಿ ಬಿಡ್ತೀವಲ್ಲ ಅದನ್ನ ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಭತ್ತ ಇತ್ತು, ಭತ್ತ ಎಲ್ಲ ಹಾಕಿದ್ದೀನಿ. ಇದೆಲ್ಲ ಆದಮೇಲೆ ಬೌಲಲ್ಲಿ ಅಕ್ಕಿ ತುಂಬಿ ಇಟ್ಕೊಂಡಿದ್ದೀನಿ. ಕಳಶಕ್ಕೆ ನಾರ್ಮಲಾಗಿ ನಾವು ಅರ್ಶಿನ ಕೊಂಬು ಕಟ್ತೀವಿ, ಏಕೆಂದರೆ ನಾವು ಅದೇ ಮುಖ್ಯವಾಗಿದ್ದಲ್ವ, ಅರ್ಶಿನ ಕೊಂಬೆ ಶ್ರೇಷ್ಠವಾಗಿರೋದು. ಸೊ ಅರ್ಶಿನ ಕೊಂಬನ್ನ ಕಟ್ಟಿದ್ದೀನಿ. ಸೊ ಇದಾದಮೇಲೆ ನಾವು ಕೈಗಳಿಗೆ ನಾನು ಆಲ್ರೆಡಿ ಒಂದು ಬ್ಲೌಸ್ ಪೀಸ್ನ ಸಹಾಯದಿಂದ ನಾನೆಲ್ಲ ಅದನ್ನ ಬ್ಲೌಸ್ ರೀತಿ ಕಾಣೋ ರೀತಿ ಒಂದು ಕವರ್ ಮಾಡ್ಕೊಂಡಿದ್ದೀನಿ. ಯಾಕೆ ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ ಅಂತಂದರೆ ನಮ್ಮದು ಮತ್ತೆ ಬ್ಲೌಸ್ ಪೀಸ್ ಹಾಕೋದಕ್ಕೆ ಇಲ್ಲಿ ನಾನು ಕವರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮುಂಚೆನೇ ಇಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ.
ಬ್ಲೌಸ್ ಪೀಸು ನಮಗೆ ಯಾವುದೋ ನಿಮ್ಮ ಕಾಂಬಿನೇಷನ್ ಇದೆ ಅದನ್ನೇ ಸಹ ಯೂಸ್ ಮಾಡ್ಬೋದು. ಇಲ್ಲಿ ನಮ್ಮ ಕೈ ಏನು ಯೂಸ್ ಮಾಡ್ತೀವೋ ಅದ್ರ ಮೇಲೆ ಒಂದು ಥ್ರೆಡ್ ಕೊಟ್ಟಿರ್ತಾರೆ. ಥ್ರೆಡ್ ಸಹಾಯದಿಂದ ಕೋಲ್ಗೆ ನಾವೇನು ಕಟ್ಟಿರ್ತೀವೋ ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಏನಕ್ಕೆ ಹೊಲ್ಕೊಳ್ತಾ ಇದ್ದೀನಿ ಅಂತಂದರೆ, ನಾವು ಸೀರೆಯನ್ನು ಎತ್ತಿ ಬ್ಲೌಸು ಇಡಬೇಕಾದ್ರೆ ನಾವು ಸ್ವಲ್ಪ ಜರ್ಕೊಳ್ತಾ ಇರುತ್ತೆ ಆವಾಗವಾಗ ಕೈ. ಸೊ ಹಿಂದೆ ಮುಂದೆ ಹಾಕ್ತಾ ಇರುತ್ತೆ. ಸ್ವಲ್ಪ ಸ್ಟಿಫ್ನೆಸ್ ಬರಲಿ ಅಂತ ನಾನಿಲ್ಲಿ ಸೂಜಿ ದಾರದಿಂದ ಅದನ್ನ ಸ್ವಲ್ಪ ಸ್ಟಿಕ್ ಮಾಡಿ ಥ್ರೆಡ್ ಹಾಕಿ ಕಟ್ಕೊಳ್ತಾ ಇದ್ದೀನಿ. ಈ ಥರ ಕಟ್ಕೊಳ್ಳೋದ್ರಿಂದ ನಮಗೂ ನಾವು ಹೂಗಳನ್ನೆಲ್ಲ ಜಾಸ್ತಿ ಹಾಕಿದ್ರೂ ಸಹ ಕೈ ಆ ಕಡೆ ಈ ಕಡೆ ಸ್ವಲ್ಪ ಶೇಕ್ ಆಗೋಲ್ಲ. ಆವಾಗ ನಮಗೂ ನೀಟಾಗಿ ಮಾಡಿದ್ದೀವಿ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾಕೆಂದರೆ ಹೂವೆಲ್ಲ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಜರುಗಿದ್ರೆ ನಮಗೆ ಸ್ವಲ್ಪ ಸಮಾಧಾನ ಇರೋದಿಲ್ಲ. ಯಾಕೆಂದರೆ ನಾವು ಲಕ್ಷ್ಮಿ ಮುಖವಾಡ ಎಲ್ಲ ಹಾಕಿ ಆ ಲಕ್ಷ್ಮಿನ ಆಹ್ವಾನ ಮಾಡಿ ಪೂಜೆ ಮಾಡಿರ್ತೀವಲ್ವ, ಪದೇ ಪದೇ ಸ್ವಲ್ಪ ಹಂಗೆ ಲೂಸ್ ಆಗ್ತಿದ್ರೆ ನಮಗೂ ಸ್ವಲ್ಪ ಅಯ್ಯೋ ಈ ಥರ ಆಗ್ತಲ್ಲ ಅಂತ ಬೇಜಾರಾಗಬಾರ್ದು. ಸೊ ಅದಕ್ಕೋಸ್ಕರ ಇದನ್ನ ನೀಟಾಗಿ ಟೈಟ್ ಮಾಡಿ ಲಾಕ್ ಮಾಡ್ಕೊಂಬಿಡೋಣ. ಬಟ್ ಸೇಫ್ಟಿಗೋಸ್ಕರ ಅಷ್ಟೇ ನಾವು, ಇಲ್ಲಾಂದರೆ ಹಾಗೆ ಲೂಸಾಗಿ ಇರಲಿ ಅನ್ನೋದಾಗಿದ್ದರೆ ದಾರ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನಾವು ಚೆಸ್ಟ್ ಭಾಗಕ್ಕೆ ಸ್ವಲ್ಪ ಬಟ್ಟೆನ ಸುತ್ತಬಿಟ್ಟು ಈ ಥರ ಲಾಕ್ ಮಾಡಿಕೊಂಡು ಪಿನ್ಗಳು ಹಾಕ್ಕೊಂಡು ಸ್ವಲ್ಪ ಕವರ್ ಮಾಡ್ಕೊಂಬಿಡೋಣ. ಆ ಸೀರೆ ಉಡಿಸಿದಾಗ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ದಾರ ಹಾಕಿ ಕೂಡ ಕಟ್ಕೊಳ್ಬಹುದು. ಸೊ ದಾರ ಕಟ್ಕೊಂಡ್ರೆ ಮತ್ತೆ ನಾನು ಆಲ್ರೆಡಿ ಕೈನ ಇಲ್ಲಿ ಅಳತೆ ಮಾಡಿ ಎಲ್ಲ ಟ್ಯಾಗಿಂಗ್ ಮಾಡಿಬಿಟ್ಟಿದ್ದೀನಿ. ಸೊ ನಾನಿಲ್ಲಿ ಪ್ಲಾಸ್ಟರ್ ಹಾಕ್ಬಿಟ್ಟು ಅದನ್ನ ನೀಟಾಗಿ ಕವರ್ ಮಾಡ್ಕೊಂಡ್ಬಿಡ್ತೀನಿ. ನಾನು ತುಂಬ 2-3 ವೀಡಿಯೋಸ್ಗಳಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ಸೊ ಇದು ನಾನು ಮತ್ತೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಮತ್ತೆ ಅಕಸ್ಮಾತ್ ಈ ವಿಡಿಯೋದಲ್ಲಿ ನೋಡೋರಿಗೆ ಯೂಸ್ ಆಗಲಿ ಅಂತ ಮುಂದೆ ಹೋಗ್ತಾ ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಲಕ್ಷ್ಮಿ ಎಲ್ಲ ಕೂರಿಸೋದಕ್ಕೆ ತಯಾರಿ ಮಾಡ್ತಾ ಇರ್ತಾರಲ್ವ, ಅವ್ರು ಅಕಸ್ಮಾತ್ ಈ ವಿಡಿಯೋ ನೋಡಿದಾಗ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಮತ್ತೆ ಇದರ ವಿಡಿಯೋನ ಪ್ರಿಪ್ರೇಷನ್ ಬ್ಲಾಗ್ ಅಂತ ಮಾಡ್ತಾ ಇರೋದು. ಎಲ್ಲರೂ ಆಲ್ಮೋಸ್ಟು ಇವಾಗೆಲ್ಲ ಮಹಿಳೆಯರು ನೋಡ್ಕೊಂಡಿರ್ತಾರೆ ಯಾವ ರೀತಿ ಉಡಿಸ್ಬೇಕು ಅನ್ನೋದು ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. ಸೊ ಇದಕ್ಕೆ ಸ್ಟ್ಯಾಂಡೆಲ್ಲ ಏನು ಬಳಸೋದಿಲ್ವಲ್ಲ, ಸೊ ಅದರಿಂದ ತುಂಬ ಈಸಿ ಆಗುತ್ತೆ. ಸೊ ಇದು ನನ್ನ ಬ್ಲೌಸ್ ಪೀಸ್ ಏನು ನಾನು ಕೈಗೆ ಹಾಕ್ಕೊಂಡಿದ್ನ ಅದನ್ನೇ ಒಂದು ಪೀಸ್ ಉಳಿದಿತ್ತು. ಬಟ್ ನನ್ನ ಸ್ಯಾರಿಗೂ ನಾನೇನು ಸ್ಯಾರಿ ತೊಗೊಂಡಿದ್ದೀನಲ್ಲ ಅದಕ್ಕೂ ಮ್ಯಾಚ್ ಆಗ್ತಿತ್ತು. ಸೊ ಅದನ್ನೇ ಇದರಲ್ಲೇ ಕವರ್ ಮಾಡಿಬಿಡೋಣ ಅಂತ ನೀಟಾಗಿ ಕವರ್ ಮಾಡ್ತಾಯಿದ್ದೀನಿ. ಮನೇಲಿ ಮಕ್ಕಳು ಇಬ್ಬರು ಇದ್ದರು. ನಮ್ಮ ದೊಡ್ಡ ಮಗಳು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು ನನಗೆ, ಸ್ವಲ್ಪ ಸೀರೆ ಉಡಿಸೋದ್ರಲ್ಲಿ. ಜೊತೆಲಿ ನೈಟ್ ಅಲ್ವಾ, ಸ್ವಲ್ಪ ಆಲ್ರೆಡಿ 12 ಆಗಿದೆ. ಎಲ್ಲ ರೆಡಿ ಮಾಡಿಟ್ಬಿಟ್ರೆ ಬೆಳಗ್ಗೆ ನಾರ್ಮಲಾಗಿ ಏನು ರೊಟೀನ್ ಇದೆ ಎಲ್ಲ ಮುಗಿಸ್ನಿ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ ನಾನು ಬೌಲ್ ಇಟ್ಟಿದ್ದೀನಲ್ವ, ಸೊ ಇದೇ ಬೌಲ್ ಮೇಲೆ ನಾವು ಸೀರೆ ನರಿಗೆ ಏನು ನಾವು ಮಾಡಿಟ್ಕೊಂಡಿದ್ದೀವಿ, ಎಷ್ಟು ಉದ್ದ ನಮಗೆ ಅಳತೆ ಬೇಕು ಅಷ್ಟು ಉದ್ದ ಅಳತೆಗೆ ನಾವು ಇದ್ರ ಮೇಲೆ ಸೀರೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಇದು ಸ್ವಲ್ಪ ಸ್ಟ್ಯಾಂಡು ಸ್ವಲ್ಪ ಬಿಗ್ ಒನ್ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಹೋಗಿ ಮಾಡಬೇಕಾಗುತ್ತೆ. ಯಾಕೆಂದರೆ ನಾನು ಆಲ್ರೆಡಿ ಉಡಿಸ್ಬಿಟ್ಟು ತೊಗೊಂಡೋಗಿ ಇಟ್ಟಿದ್ದರೆ ಈಸಿ ಆಗ್ತಿತ್ತು. ಅವ್ರು ನಾನು ಆಲ್ರೆಡಿ ಟೇಬಲೆಲ್ಲ ರೆಡಿ ಮಾಡಿಬಿಟ್ಟಿದ್ನಲ್ವ, ಮತ್ತೆ ಕೆಳಗಡೆ ಮಾಡಿ ಮತ್ತೆ ಮೇಲಿಡೋದು ಬೇಡ ಅಂತ ಅಂದ್ಕೊಂಡು ಸೊ ಟೇಬಲ್ ಮೇಲೇ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದ್ದರಿಂದ ನನಗೂ ಸ್ವಲ್ಪ ಕಷ್ಟ ಆಗ್ತಿತ್ತು ಬಗ್ಗಿ ಎಲ್ಲ ಮಾಡೋದಕ್ಕೆ. ಸೊ ಇದೆಲ್ಲ ಆದಮೇಲೆ ನರಿಗೆಗಳನ್ನೆಲ್ಲ ನೀಟಾಗಿ ಒಂದೊಂದನ್ನೇ ಜೋಡಿಸ್ಕೊಳ್ತಾ ಇದ್ದೀನಿ. ಡಿಸ್ಟೆನ್ಸ್ ಎಷ್ಟು ಬೇಕೋ ಅಷ್ಟಕ್ಕೆ ಜೋಡಿಸ್ಕೊಂಡು ನಾನು ಇದನ್ನು ಹೇಗೆ ಅಂದರೆ ದಾರ ಹಾಕಿ ಒಂದು ಟ್ರೈನ್ ದಾರ ಆಗಿರ್ಬೋದು, ಯಾವ ದಾರ ಆದರೂ ಪರವಾಗಿಲ್ಲ, ದಾರದಲ್ಲಿ ಅದು ನಾವೇನು ಬೌಲ್ ಇಟ್ಟಿದ್ದೀವಲ್ಲ ಬೌಲ್ ಮೇಲೆ ನಾವು ನರಿಗೆಗಳೆಲ್ಲ ಜೋಡಿಸಿಟ್ಕೊಂಡಿದ್ದೀವಲ್ಲ ಅದ್ರ ಕಂಠಕ್ಕೆ ಸರಿಯಾಗಿ ನಾವು ನೀಟಾಗಿ ಇದನ್ನು ದಾರ ಸಹಾಯದಿಂದ ಟ್ಯಾಗ್ ಮಾಡ್ಕೊಂಬಿಡೋಣ. ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ತಾಯಿಗೆ ಅಲಂಕಾರ ಮಾಡಿ ವರ್ಷದ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀವಿ. ಇನ್ನೊಂದು ದಿವಸ ಅಂದರೆ ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ಕೆಲಸಗಳಿರುತ್ತೆ. ಸಿಹಿ ತಿನಿಸುಗಳು ಮಾಡಬೇಕು, ಮನೆ ಕ್ಲೀನಿಂಗ್ ಮಾಡೋದಾಗಿರ್ಬೋದು, ಸ್ಯಾರಿ ಉಡಿಸೋದು, ಡೆಕೋರೇಷನ್ನು ಎಲ್ಲ ಪ್ರತಿಯೊಂದು ಕೆಲಸನೂ ಇದ್ದೇ ಇರುತ್ತೆ. ಸೊ ಮನೇಲಿ ಇರೋರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಇದೆಲ್ಲ ಆದಮೇಲೆ ಇವಾಗ ನಾವು ಕಾಲುಗಳನ್ನ ಜೋಡಿಸ್ಕೊಂಬೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ಒಂದು ಕಾಲು ಮಾತ್ರ ಹಾಕೋದು ತೋರಿಸ್ತೀರ, ಇನ್ನೊಂದು ಕಾಲ್ದು ಎಷ್ಟೋ ವಿಡಿಯೋಗಳಲ್ಲಿ ನಾನು ತೋರಿಸಿಲ್ಲ, ನಾನು ನೋಡಿದ್ದೀನಿ ಆಲ್ರೆಡಿ. ಸೊ ಇದರಲ್ಲಿ ನೋಡಿ, ಈಗ ನಾನು
ಎರಡು ಕಾಲುಗಳಿಗೆ ದಾರ ಏನು ಕಟ್ಟಿದ್ದೀನಿ ಅಂದರೆ, ನಾವು ಏನು ಬೌಲ್ ಇಟ್ಟಿದ್ದೇವಲ್ಲ, ಬೌಲ್ ಹಿಂದ್ಗಡೆಯಿಂದ ಅದನ್ನು ನಾವು ಕಾಲುಗಳನ್ನ ತೊಗೊಳ್ತೀವಿ ಆ ಕಡೆ ಈ ಕಡೆ ಮಾಡಿ. ಇಲ್ಲಾಂದರೆ ಏಕೆಂದರೆ ಅದು ಸ್ಟಿಫ್ನೆಸ್ಸಾಗಿ ಕೂರೋದಿಲ್ಲ, ಮುಂದೆ ಎಳಬೋದು, ಅಕಸ್ಮಾತ್ ಸೈಡ್ ಬರ್ಬೋದು, ಆವಾಗ ನಮಗೆ ಸ್ವಲ್ಪ ಲೂಸೆಲ್ಲ ಆಗಲ್ಲ. ಸೊ ಅದಕ್ಕೋಸ್ಕರ ಹಿಂದೆ ಟ್ಯಾಗ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ನಾವೇನು ತುದಿ ಇದೆಯಲ್ಲ ಸ್ಯಾರಿದು, ಇದರಿಂದ ಅದನ್ನ ನಾವೀಗೆ ಕವರ್ ಮಾಡ್ಕೊಂಬೋಣ. ಒಂದು ಸತಿ ನಾವೇ ಟ್ರೈ ಮಾಡಿಬಿಟ್ರೆ ನಮಗೇನು ಕಷ್ಟ ಆಗೋಲ್ಲ. ಸೀರೆ ಒಂದು 10 to 15 ಮಿನಿಟ್ಸಲ್ಲಿ ಉಡಿಸ್ಬಿಡ್ಬೋದು. ಬಾರ್ಡ್ರು ನಮಗೆ ಮೇಲೆ ಬರೋ ಥರ ಮಾಡಿ ಅದನ್ನ ಒಂದು ರೌಂಡ್ ಸುತ್ತಿ, ಎಕ್ಸ್ಟ್ರಾ ಸೇಮ್ ನಮಗೆ ಸೀರೆದೇನು ಬರುತ್ತೆ ಅದನ್ನೆಲ್ಲ ಒಳಗಡೆಗೆ ತಳ್ಳಿಬಿಟ್ಟು ನೀಟಾಗಿ ಕವರ್ ಮಾಡಿ, ಪಿನ್ ಇದ್ದರೆ ಪಿನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಗುಂಡು ಪಿನ್ ಇದ್ದರೆ ಪಿನ್ನಲ್ಲಿ ಬರೀ ಸೀರೆಗೆ ಮಾತ್ರ ಚುಚ್ಚಿ ಕವರ್ ಮಾಡ್ಕೊಳ್ಳಿ. ಸೊ ನೋಡಿ, ಇದತ್ತು ರೆಡಿ ಆಯಿತು. ಒಂದು ಕಾಲು ರೆಡಿ ಮಾಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾವು ನರಿಗೆಗಳನ್ನೆಲ್ಲ ಇಟ್ಕೊಂಡ್ಬಿಡೋಣ ಸಣ್ಣ ಸಣ್ಣದಾಗಿ. ಒಂದು 8 ರಿಂದ 9 ನರಿಗೆಗಳು ಬರುತ್ತೆ. ಸೊ ಇದನ್ನ ನರಿಗೆಗಳೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡೋಣ. ಆ ನರಿಗೆ ಎಲ್ಲ ಮಾಡಿಕೊಂಡು ಒಂದು ಪಿನ್ ಹಾಕ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಂಬೋಣ. ನಾನು ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಮೈಂಡಲ್ಲಿ ಥೀಮ್ ಇಟ್ಕೊಂಡು ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡೆ. ವರ್ಷನೂ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೊಳ್ತಾರೆ. ಸೊ ಈ ಸತಿ ನಾನು ಸ್ವಲ್ಪ ಲೋಟಸ್ನೇ ಒಂದು ಥೀಮ್ ಮಾಡಿಕೊಂಡು, ಬ್ಯಾಕ್ಗ್ರೌಂಡ್ಗೆ ಸ್ವಲ್ಪ ಲೋಟಸ್ದೇ ಯೂಸ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ದು ಆಲ್ರೆಡಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಮೇಲುಗಡೆ ಮಾತ್ರ ಫ್ಲವರ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ಕ್ರೀನ್ಗಳು ಸೇಮು ಪಿಂಕ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಾಂಬಿನೇಷನ್ ಚೆನ್ನಾಗಿ ಕಾಣಲಿ ಅಂತ. ಸೊ ಇದೆಲ್ಲ ಮಾಡಿಕೊಂಡು ಸ್ವಲ್ಪ ರಂಗೋಲಿನೂ ಅಷ್ಟೇ ಸ್ವಲ್ಪ ಲೋಟಸ್ ಥೀಮ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರಿಯಲ್ ಲೋಟಸ್ನೇ ಯೂಸ್ ಮಾಡ್ಬೋದು, ಬಟ್ ಡೆಕೋರೇಷನ್ಗೆಲ್ಲ ರಿಯಲ್ ಲೋಟಸ್ ಯೂಸ್ ಮಾಡಿದ್ರೆ ಅದು ಎಲ್ಲಿ ಎಷ್ಟು 1 hour ಕೂಡ ಇರೋದಿಲ್ಲ. ಆಲ್ರೆಡಿ ಎಲ್ಲರೂ ಹೇಳ್ತಾರೆ ಯಾವತ್ತು ಡೆಕೋರೇಷನ್ಗೆ ಆಗಲಿ ಯಾವುದಕ್ಕೆ ಆಗಲಿ ಆರ್ಟಿಫಿಷಿಯಲ್ ಯೂಸ್ ಮಾಡಬೇಡಿ ಅಂತಾರೆ. ಸೊ ಬ್ಯಾಕ್ಗ್ರೌಂಡ್ಗೆಲ್ಲ ಆರ್ಟಿಫಿಷಿಯಲ್ ಯೂಸ್ ಮಾಡೋದ್ರಿಂದ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ದೇವರಿಗೆ ಆರ್ಟಿಫಿಷಿಯಲ್ ಹೂವು ಹಾಕೋದು ಬೇಡ, ಒರಿಜಿನಲ್ ಹೂವನ್ನೇ ಹಾಕೋಣ. ಬಟ್ ಡೆಕೋರೇಷನ್ಗೆಲ್ಲ ಆರ್ಟಿಫಿಷಿಯಲ್ ಯೂಸ್ ಮಾಡ್ಬೋದು ಅನ್ನೋದು ನನ್ನ ಭಾವನೆ ಆಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಳತೆ ನೋಡಿಕೊಂಡು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನಿವತ್ತು ಸೀರೆ ಎಲ್ಲ ಉಡಿಸಿ ಆಲ್ಮೋಸ್ಟ್ ಒಡವೆಗಳೆಲ್ಲ ಹಾಕಿ ದೇವ್ರ ಮುಂದೆ ಏನಿದೆ ಎಲ್ಲನೂ ಕಂಪ್ಲೀಟ್ ರೆಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಮಾರ್ನಿಂಗು ಮಲಗುವಷ್ಟು ಟೈಮಂತೂ ಇರೋದಿಲ್ಲ. ಸೊ ಬೆಳಗೂ ಸಹ ಎಲ್ಲ ಡೆಕೋರೇಷನ್ ಮಾಡಬೇಕಾಗುತ್ತೆ ಅಂದ್ಕೊಂಡಿದ್ದೀನಿ. ಏಕೆ ನಾನು ಆಲ್ರೆಡಿ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ಇಯರೆಲ್ಲ ನಾನು 12 ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿಟ್ಟಿದ್ದೆ. ಸೊ ಈ ವರ್ಷ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಇನ್ನು ಒಬ್ಬಟ್ಟು ಹೂರ್ಣಗಳು ಬೇರೆ ಎಲ್ಲ ಮಾಡಬೇಕಲ್ವ. ಸೊ ಅದರಿಂದ ಇದನ್ನೆಲ್ಲ ಮಾಡಿ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಈಗ 4-5 ವಿಡಿಯೋಗಳಲ್ಲಿ ಸೀರೆ ಉಡಿಸಿ ಅಭ್ಯಾಸ ಆಗಿರೋದ್ರಿಂದ ಅದೇನು ಕಷ್ಟ ಅಂತ ಅನಿಸೋದೇ ಇಲ್ಲ. ನಾನು ಇದು ಏನು ನರಿಗೆ ಮಾಡಿಕೊಂಡು ಎಕ್ಸ್ಟ್ರಾ ಲಾಸ್ಟಲ್ಲಿ ಉಳಿದಿತ್ತಲ್ವ ಹಿಂದ್ಗಡೆ ಹಾಕಿದ್ದೀವಲ್ಲ, ಆ ನರಿಗೆನ ತಗೊಂಡು ಈ ಕಾಲಿದೆಯಲ್ಲ ಈ ಕಾಲನ್ನ ನಾನು ಕವರ್ ಮಾಡ್ತಾಯಿದ್ದೀನಿ. ನಾವು ಅಲ್ಲೇ ಕವರ್ ಮಾಡೋದ್ರಿಂದ ನಮಗೆ ಈ ಮುಂದ್ಗಡೆ ನರಿಗೆಗಳಿಂದ ಅವಶ್ಯಕತೆ ಏನಿರೋದಿಲ್ಲ, ಅದೆಲ್ಲ ನಾವು ಎತ್ಕೊಳ್ಳುತ್ತೆ ಆ ಥರ ಎಲ್ಲ ಮಾಡೋದೇನಿರೋದಿಲ್ಲ. ಸೊ ಬ್ಯಾಕ್ ಸೈಡಲ್ಲಿ ಏನು ನಾವು ಎಕ್ಸ್ಟ್ರಾ ನರಿಗೆ ಮಾಡಿ ಬಿಟ್ಟಿರ್ತೀವಲ್ವ, ಆಲ್ರೆಡಿ ನಾನು ಕ್ಲಿಪ್ ಹಾಕಿ ಬಿಟ್ಟಿದ್ನಲ್ವ, ಅದನ್ನೇ ತೊಗೊಂಡು ಇದಕ್ಕೆ ನೀಟಾಗಿ ಹೀಗೆ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಕವರ್ ಮಾಡ್ಕೊಂಡ್ಬಿಟ್ಟು ಗುಂಡು ಪಿನ್ ಇದ್ದರೆ ಗುಂಡು ಪಿನ್ ಹಾಕೋಬೋದು, ಇಲ್ಲಾಂದರೆ ಪಿನ್ ಸಹಾಯದಿಂದ ಸ್ಯಾರಿಗೆ ಮಾತ್ರ ಲಾಕ್ ಮಾಡಿ ಕಾಲ್ಗೂ ಸೇರಿಸ್ಬಿಟ್ಟು ಲಾಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದೆಲ್ಲ ಆದಮೇಲೆ ನಮ್ಮದು ಎಲ್ಲಿಗೆ ಅಳತೆ ಬೇಕೋ ಅಲ್ಲಿಗೆ ಕಾಲನ್ನು ನಾವು ಜೋಡಣೆ ಮಾಡಿಕೊಂಡು ನೀಟಾಗಿ ಕವರ್ ಮಾಡ್ಕೊಂಬಿಡೋಣ. ಸೊ ನಮ್ಮದು ಫೈನಲಿ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿದ್ದೀನಿ. ಈ ಸತಿ ನಾನು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏಕೆ ಅಂದರೆ ಒಂದು ಸ್ಟೋನ್ದು
ಕೈ ಕಾಲಿಗೆ ಜೋಡಣೆ ಮಾಡ್ತೀವಲ್ಲ ಅದನ್ನ ತರೋಣ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಸ್ಟೋನ್ಸ್ದು ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಈಗಲೇ ಬಿದ್ದೋಗಿದೆ ಅಲ್ವಾ, ಇನ್ನು ತೊಗೊಂಡು ಏನು ಯೂಸ್ ಇಲ್ಲ ಅಂತ ಇದು ಅವೈಲೇಬಲ್ ಇತ್ತು ಶಾಪಲ್ಲಿ. ಸೊ ಇದನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಇದು ನೋಡೋಕ್ಕೆ ತುಂಬ ಚಿಕ್ಕದಾಗಿ ಕಾಣ್ತಾ ಇತ್ತು. ಇಷ್ಟೇ ಚಿಕ್ಕದಿದೆಯಲ್ವಾ ಅಂತ ನಾನು ತೊಗೊಳ್ಳೋಣ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ಅವ್ರ ಶಾಪವ್ರು ಇಲ್ಲ ಮೇಡಮ್, ಅದು ನಾವು ಕೈನ ಒಳಗಡೆ ನೀಟಾಗಿ ತಳ್ಳಿ ನಾವು ಅದನ್ನ ಲಾಕ್ ಮಾಡಬೇಕು, ಎಲ್ಲದೂ ಇಷ್ಟೇ ಸೈಜ್ ಬರೋದು. ಆಲ್ಮೋಸ್ಟ್ ಹೇಳ್ತಾ ಒಂದು 10 to 12 ಇತ್ತು ಕೈದು ಕಾಲ್ದು ಪದ್ಮಗಳ ಹಾಕೋದು. ಅದೆಲ್ಲನೂ ಒಂದೇ ಸೈಜ್ ಇತ್ತು, ಏನು ಡಿಫ್ರೆನ್ಸ್ ಏನು ಕಾಣಲಿಲ್ಲ. ಇದರಲ್ಲಿ ಸಿಲ್ವರ್ ಕಲರು ಇರೋದು ಇತ್ತು, ಗೋಲ್ಡ್ ಕಲರ್ ಇರೋದಿತ್ತು. ನಾನು ಸ್ವಲ್ಪ ಇಲ್ಲಿ ಗೋಲ್ಡ್ ಕಲರ್ ಯೂಸ್ ಮಾಡೋಣ ಅಂತ ಯೂಸ್ ಮಾಡಿಕೊಂಡು ಅರೌಂಡ್ ಇದು ಮಾಡೋದಕ್ಕೆ 12 o'clock 12:30 1:30 ಆಗೋಗಿತ್ತು. ಸೊ ಅಷ್ಟರಲ್ಲೆಲ್ಲ ರೆಡಿ ಮಾಡಿದ್ದೀನಿ. ಮಾರ್ನಿಂಗ್ ಎದ್ದು ಇನ್ನು ಏನು ಫ್ರೆಶ್ ಅಪ್ ಆಗಿ ನಾನು ದೇವ್ರ ಪೂಜೆನ ರೆಡಿ ಮಾಡಬೇಕಾಗುತ್ತೆ. ಸೊ ನಾನು ಲೋಟಸ್ಸು ಆರ್ಟಿಫಿಷಿಯಲ್ ಒಂದು ಮಾಡ್ಕೊಂಡಿದ್ನಲ್ಲ, ಸುಮ್ಮನೆ ಅದು ಅಲಂಕಾರಕ್ಕೆ ಅಂತ ಸೈಡಲ್ಲಿ ಇಡ್ತಾಯಿದ್ದೀನಿ. ಆಲ್ರೆಡಿ ಹೂವು ಎಲ್ಲ ಏನಿದೆ ಎಲ್ಲ ರೆಡಿ ಮಾಡಿ ದೇವ್ರಿಗೆ ಅಲಂಕಾರ ಮಾಡಿಬಿಟ್ಟು ಇಟ್ಬಿಡೋಣ, ಬೆಳಗ್ಗೆ ಎದ್ದು ಕಲಶ ಮಾಡ್ಕೊಳ್ಳೋಣ ಅಂತ ಇಷ್ಟು ರೆಡಿ ಮಾಡಿದ್ದೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು, ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಾನು ಒಂದು ಮ್ಯಾಟು, ರಂಗೋಲಿ ಮ್ಯಾಟು ಮೀಶೋದಲ್ಲಿ ತರಿಸಿದ್ದೆ. ಅದು ಸಹ ಕಮಲದ ಥೀಮಲ್ಲೇ ಯೂಸ್ ಮಾಡೋಣ ಅಂತ ತರಿಸಿದ್ದೀನಿ. ಎಲ್ಲೋ ಒಂದು ಪಿಂಕು ಗ್ರೀನ್ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ಇದನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ರಂಗೋಲಿ ಮುಂದ್ಗಡೆನೇ ದೇವಿ ಮುಂದ್ಗಡೆ ಬಿಡ್ಬೋದು. ಸೊ ಏಕೆಂದರೆ ನಾವು 3 days ಇಡೋದ್ರಿಂದ 3 ದಿವಸನೂ ನಾವು ನೀಟಾಗಿ ಪರ್ಕೆ ಎಲ್ಲ ಯೂಸ್ ಮಾಡ್ದೇ ಹಾಗೆ ಬಟ್ಟೆಲಿ ಕ್ಲೀನ್ ಮಾಡಬೇಕು. ಮನೇಲಿ ನಮ್ಮ ಮಕ್ಳು ಇರ್ತಾರಲ್ಲ, ಸೊ ಅವ್ರು ಏನಾರ ಒಂದು ಮಾಡೇ ಮಾಡ್ತಾರೆ. ಸೊ ರಂಗೋಲಿನೂ ಒಂದು ದೇವ್ರ ಸಂಕೇತನೇ ಅಲ್ವಾ. ರಂಗೋಲಿನ ನಾವು ಹೇಗೆ ಬಿಡೋದಕ್ಕೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವೋ, ಸೊ ಅದನ್ನು ಹಾಗೆ ಉಳಿಸ್ಕೋಬೇಕು. ಅದನ್ನು ನಾವು ಮಧ್ಯದಲ್ಲಿ ಅಳಿಸೋದಾದರೆ ಅದು ಸ್ವಲ್ಪ ಅದು ಶುಭ ಅಲ್ಲ ಅಂತ ಅಂತಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ರಂಗೋಲಿ ಮ್ಯಾಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಮಕ್ಳುಗಳು ತುಣಿದೇ ಇರೋಂಥ ಜಾಗದಲ್ಲಿ ರಂಗೋಲಿ ಬಿಟ್ಟರೆ ತುಂಬ ಒಳ್ಳೆಯದು. ಸೊ ತುಣಿಯೋ ಜಾಗದಲ್ಲೆಲ್ಲ ಬಿಟ್ಟರೆ ರಂಗೋಲಿ ಅವ್ರಿಗೂ ಪಾಪ ಓಡಾಡೋದಕ್ಕೆ ಹಿಂಸೆ ಆಗುತ್ತೆ, ಓಡಾಡ್ಕೊಂಡು ಬಟ್ಟೆಲೆಲ್ಲ ಎಳ್ದಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಇದರಲ್ಲಿ ನಾನು ರೆಡ್ ಆ್ಯಂಡ್ ಪಿಂಕ್ ಆ್ಯಂಡ್ ಎಲ್ಲೋ ಕಾಂಬಿನೇಷನ್ನು ಯೂಸ್ ಮಾಡಿಕೊಂಡು ಇದು ರಂಗೋಲಿ ಮ್ಯಾಟ್ಗೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒನ್ಸು ನಾವು ತೊಗೊಂಡ್ರೆ ನಾವು 2 ಕಾಂಬಿನೇಷನ್ ಯಾವ್ದು ರಂಗೋಲಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಈ ಸಲ ಇದನ್ನು ಹೊಸ್ದಾಗಿ ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಒಂದೊಂದು ವರ್ಷಕ್ಕೆ ಒಂದೊಂದು ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋದು ಏನಿಲ್ಲ. ಅದು ನಮ್ಮ ಆಲೋಚನೆಗೆ ಬಿಟ್ಟಿದ್ದು, ನಮ್ಮ ಖುಷಿಗೆ. ನಾವು ಎಷ್ಟು ಖುಷಿಯಿಂದ ಲಕ್ಷ್ಮಿಗೆ ತಾಯಿಗೆ ನಾವು ಮಾಡ್ತೀವೋ ಅಷ್ಟೇ ಫಲ ಇರುತ್ತೆ ಅಂತ ಅಂತಾರಲ್ವ. ನನ್ನ ಖುಷಿಗೆ ನಾನು ಈ ಥರ ಮಾಡಿದ್ದೀನಿ. ಇದೇ ರೀತಿ ಮಾಡಬೇಕು, ಹೀಗೆ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇದನ್ನ ರಂಗೋಲಿ ಮ್ಯಾಟ್ನ ತೊಗೊಂಡ್ಬಂದು ಈ ಥರ ಮಾಡಿ ಅಲಂಕಾರ ಮಾಡಿದ್ದೀನಿ. ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸದ ಗುರುವಾರದ ವ್ಲಾಗ್ ಆಗಿರುತ್ತೆ. ಏನೇ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಮುಂಚೆ, ಇನ್ನು ಶುಕ್ರವಾರದ ಪೂಜೆಗೆ ಏನೇನು ಅರೇಂಜ್ಮೆಂಟ್ ಮಾಡಬೇಕು ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಇದಾದಮೇಲೆ ಮಿಡಲ್ಗೆ ಸ್ವಲ್ಪ ಬ್ಲೂ ಕಲರ್ನ ನಾನಿಲ್ಲಿ ಕಲರ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂದುಗಡೆಗೆ ಲಕ್ಷ್ಮಿ ಮುಂದೆ ಇಡೋದಕ್ಕೆ ರಂಗೋಲಿ ಮ್ಯಾಟ್ನ ರೆಡಿ ಮಾಡಿದ್ದೀನಿ. ಹೇಗೆ ಕಾಣಿಸ್ತೆ ಅಂತ ಒಂದು ಹೇಳಿ, ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ. ಸೊ ಇದಾದಮೇಲೆ ನಾನು ಒಂದು ಕಮಲದ್ದೇ ಇರೋದು ಒಂದು ರಂಗೋಲಿ ಮ್ಯಾಟ್ ಸಿಗುತ್ತಲ್ವ, ಅದು ರಂಗೋಲಿ ಬಿಡೋದು, ಅದನ್ನು ಒಂದು ತೊಗೊಂಡು ಬಂದಿದ್ದೆ. ಸೊ ಅದನ್ನು ದೇವ್ರ ಮುಂದೆ ಹಾಗೆ ಅಲಂಕಾರಕ್ಕೆ ಅಂತ ರಂಗೋಲಿ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಮಲದ್ದನ್ನೇ ಬಿಟ್ಟಿದ್ದೀನಿ. ಇದಕ್ಕೆ ಮಿಡಲಲ್ಲಿ ಯೆಲ್ಲೋ ಕಲರ್ ಫಿಲ್ ಮಾಡಿದ್ದೀನಿ. ನೆಕ್ಸ್ಟು ಲೈನ್ ಏನು ಬರುತ್ತೆ ಅದಕ್ಕೆ ಪಿಂಕ್ ಕಲರ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಮುಂಚೆನೇ ಹೇಳ್ದ ಹಾಗೆ ಒಂದು ಕಮಲದ ಥೀಮ್ನ ಮಾಡಿರೋದ್ರಿಂದ ನಾನು ಕಮಲದ್ದೇ ಒಂದು ರಂಗೋಲಿ ಬಿಡ್ತಾ ಇದ್ದೀನಿ. ಸೊ ಇದನ್ನು ಸಹ 2 ದೇವ್ರ ಮುಂದ್ಗಡೆ ಇಡೋದಕ್ಕೆ ಅಂತಲೇ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದು ಬರೀ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಅಷ್ಟೇ ಒಂದು ಪೆಂಡಿಂಗ್ ಉಳ್ಕೊಳ್ಬೇಕು ಅಂತ ಇಷ್ಟನ್ನೆಲ್ಲ ಅರೇಂಜು ನೈಟೇ ಮಾಡಿಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ.
ಈ ವಿಡಿಯೋದಲ್ಲಿ ನಿಮಗೆ ಏನಾರು ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದರೆ ಒಂದು ಲೈಕ್ ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಶೇರ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮಗೆ ಏನು ಕಮೆಂಟ್ ಕೊಟ್ರೆ ನಮಗೆ ಗೊತ್ತಾಗೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ, ಹೇಗೆ ಅನ್ನಿಸ್ತು ಅಂತ. ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹೆಚ್ಚು ಒಳ್ಳೆ ರೀತಿಯಾಗಿ ಒಳ್ಳೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಷ್ಟೇ. ಸೊ ಇದಾದಮೇಲೆ ಇದೇ ಕಲರಲ್ಲಿ ಎಲ್ಲ ಪಿಂಕು ಎಲ್ಲೋನೇ ಜಾಸ್ತಿ ನನಗೆ ಅಟ್ರಾಕ್ಷನ್ ಆಗೋದು. ಸೊ ಯೂಸ್ ಮಾಡಿ ನೋಡಿ ಈ ಥರ ಅಲಂಕಾರ ಮಾಡಿದ್ದೀನಿ. ರಂಗೋಲಿದು ಲೋಟಸ್ದು ಸಹ ರಂಗೋಲಿ ಯೂಸ್ ಮಾಡಿ ಮಾಡ್ಕೊಂಡಿದ್ದೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಆಲ್.